ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿಲಾಸಿನಿ ಹಾಬೀಸ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಮನೆ ಕೆಲಸ ಎಲ್ಲಿ ತನಕ ಆಗಿದೆ, ಹಾಗೆ ಏನೆಲ್ಲ ಆಗಿದೆ ಅಂತ ಹೇಳ್ತೇನೆ. ಓಕೆನಾ? ತುಂಬ ಮಂದಿ ಕೇಳ್ತಾ ಇದ್ರು, ನೀವು ಪೇಂಟ್ ಮಾಡಿದ್ರಿ, ತೋರಿಸಿ ಯಾವ ಕಲರ್ ಇದೆ, ಹಾಗೆ ಎಲ್ಲಿ ತನಕ ಆಗಿದೆ ಅಂತ ಕೇಳ್ತಾ ಇದ್ರಲ್ವಾ. ಇವತ್ತಿನ ವಿಡಿಯೋದಲ್ಲಿ ಅದೇ. ನಾನು ತುಂಬ ದಿನ ಆಯಿತು ಈ ರೀತಿ ವಿಡಿಯೋ ಮಾಡಿರಲಿಲ್ಲ. ಅಂದರೆ ತುಂಬ ಬ್ಯುಸಿ ಇದ್ದೆ, ವಿಡಿಯೋ ಮಾಡಲಿಕ್ಕೂ ಟೈಮ್ ಇಲ್ಲ, ಎಡಿಟಿಂಗ್ ಮಾಡಲಿಕ್ಕೂ ಟೈಮ್ ಇಲ್ಲ. ಹಾಗಾಗಿ ಇವತ್ತು ಸ್ವಲ್ಪ ಹೊತ್ತು ಫ್ರೀ ಮಾಡಿಕೊಂಡೆ. ಈಗ ಜಸ್ಟ್ ಹೋದ್ರು ಅವರು ಪೇಂಟಿಂಗ್ ಮಾಡ್ತಾ ಇದ್ದಾರಲ್ವ, ಹೊರಗಡೆ ಮಾಡ್ತಾ ಇದ್ದಾರೆ, ಒಳಗಡೆ ಮುಗೀತು. ತೋರಿಸ್ತೀನಿ. ಓಕೆನಾ? ಈಗ ನನ್ನ ಹಿಂದ್ಗಡೆ ಕಾಣ್ತಾ ಇದೆಯಲ್ವಾ, ಇದು ಈಗ ನಾನು ನಿಂತಿರೋದು ಅಡುಗೆ ರೂಮು. ಇಲ್ಲಿ ಇದು ಯಾವ ಕಲರು ಗೊತ್ತಾ? ಕ್ರೀಮ್ ಕಲರು. ಕ್ರೀಮಲ್ಲೇ ಸ್ವಲ್ಪ ಏನೋ ಒಂದು ರೀತಿ ಕಲರ್ ಹೇಳ್ತಾರೆ, ನನಗೆ ಅದೆಲ್ಲ ಗೊತ್ತಾಗಲ್ಲ. ಆ ಕಲ್ಲರಿಗೆ ಹೆಸರು ಇರತ್ತಲ್ವ, ಅದು ಕ್ರೀಮಲ್ಲೇ ತುಂಬ ಚೆಂದ ಕಾಣುತ್ತೆ, ತುಂಬ ಚೆಂದ ಕಾಣುತ್ತೆ. ಕ್ರೀಮ್ ಕಲರಲ್ಲೇ ಸ್ವಲ್ಪ ಏನೋ ತುಂಬ ಚೆಂದ. ಕ್ರೀಮು ಅಲ್ಲ ಅದು, ಅದರಲ್ಲೇ ಸ್ವಲ್ಪ ಇನ್ನೊಂದು ಕಲರ್ ಸೇರಿಕೊಂಡಿದೆ ಅನಿಸುತ್ತೆ. ಆ ರೀತಿ ಇದೆ, ತುಂಬ ಚೆಂದ ಇದೆ. ಇದು ನಮ್ಮದು ಅಡುಗೆ ರೂಮು. ಹಾಗೆ ಇದು ಅಡುಗೆ ರೂಮ್ ಎಲ್ಲ ರೆಡಿ ಇದೆ. ಓಕೆನಾ? ಏನು ನಾವು ಅದೆಲ್ಲ ಮಾಡಿಸಿದ್ವಿ, ಅಡುಗೆ ರೂಮು ಅದು ಸಾಮಾನೆಲ್ಲ ಇಡೋದೆಲ್ಲ ಮಾಡಿಸಿದ್ವಿ. ಅದೇನು ಸ್ಟಿಕ್ಕರೆಲ್ಲ ತೆಗಿಲಿಲ್ಲ, ಈಗೇನು ಬಳಸ್ತಾ ಇಲ್ಲ ನಾವು. ಅಂದರೆ ಸ್ವಲ್ಪ ಸಾಮಾನು ಇಟ್ಕೊಂಡಿದ್ವಿ ಅಷ್ಟೇ. ಜಸ್ಟ್ ಅಡುಗೆ ಮಾಡೋದು, ಊಟ ಮಾಡೋದು, ಒಂದು ಸ್ವಲ್ಪ ಬಟ್ಟೆ ಅಷ್ಟೇ, ಎಲ್ಲವನ್ನು ಸೇರಿಸಿಟ್ಟಿದ್ವಿ ನಾವು. ಹಾಗೆ ಇಲ್ಲ ನೋಡಿ, ಇಲ್ಲಿ ಹ್ಯಾಂಡ್ ವಾಶ್ ಬೇಸಿನ್ ಮೇಲ್ಗಡೆ ನಾವು ಇಲ್ಲೂ ಕೂಡ POP ಮಾಡಿಸಿದ್ವಿ. ತುಂಬ ಚೆನ್ನಾಗಿದೆ. ಅದು ಲೈಟೆಲ್ಲ ಹಾಕಿದಾಗ ತುಂಬ ಚೆಂದ ಕಾಣುತ್ತೆ. ಅದಕ್ಕೆ ನಾವು ರೆಡ್ ಕಲರಲ್ಲೇ ಇನ್ನೂ ಸ್ವಲ್ಪ ಪಿಂಕ್ ಮಿಕ್ಸ್ ರೆಡ್ ಅಂತಾರೆ ಅದಕ್ಕೆ, ಆ ಕಲರ್ ಪೇಂಟ್ ಮಾಡಿದ್ವಿ. ಯಾಕಂದರೆ ಇಲ್ಲಿ ವೈಟ್ ಕಲರು, ಕ್ರೀಮ್ ಕಲರು ಟೈಲ್ಸ್ ಬಂದಿದೆಯಲ್ವಾ ಇಲ್ಲಿ, ಅದಕ್ಕೆ ನಾವು ಆ ಕಲರ್ ಮಾಡಿಸಿದ್ವಿ. ಇದೊಂದು ತುಂಬ ಚೆಂದ ಕಾಣುತ್ತೆ, ಯಾಕಂದರೆ ಕೈ ತೊಳೆಯುವಾಗೆಲ್ಲ ಖುಷಿ ಇರುತ್ತೆ. ಹಾಗೆ ನಮ್ಮದು ಇದು TV ಅಲ್ಲೂ ಕತ್ಲೆ ಇದೆ. ಕೆಲಸದವರು ಊಟಕ್ಕೆ ಹೋಗಿದ್ದಾರೆ, ಅವ್ರು ಬರೋದ್ರೊಳಗಡೆ ನಾನು ವಿಡಿಯೋ ಮಾಡ್ಕೋಬೇಕು. ಇದು ನಮ್ಮದು TV ಹಾಲು. ನಾವಿಲ್ಲಿ TV ಇಡಲಿಕ್ಕೆ ಈ ರೀತಿ ಗ್ರೈನೈಟಿಂದನೇ ಮಾಡಿಸಿದ್ವಿ, ಯಾಕಂದರೆ ಇದು ಹಾಳಾಗಲ್ಲ. ಇದಕ್ಕೆ ತುಂಬ ರೊಕ್ಕನೂ ಬೇಕಂತಿಲ್ಲ. ಒಂದು 25 ಸಾವಿರದ ಒಳಗಡೆ ಅಷ್ಟೇ 25,000 ಅನ್ಬೋದು, ಅಷ್ಟು ಖರ್ಚಾಗಿದೆ. ನಾವೇನಾದರೂ ವುಡ್ಡಲ್ಲಿ ಮಾಡಿಸ್ಲಿಕ್ಕೆ ಹೋದರೆ ಕೇಳಿದ್ವಿ, 80,000 60,000 ಹೀಗೆಲ್ಲ ಹೇಳಿದ್ರು. ನಮ್ಗೆ ಅದೆಲ್ಲ ಬೇಡ, ಯಾಕಂದರೆ ನಮಗೆ ಬಾಳಿಕೆ ಬರಬೇಕು, ಆ ರೀತಿ ಮನಸ್ಸು ನಮ್ಮದು. ಹಾಗಾಗಿ ಗ್ರೈನೈಟಿಂದ ಮಾಡಿಸಿದ್ವಿ. ಯಾಕಂದರೆ ನಮ್ಮ ಮಗಂದು ಫೋಟೋ ಎಲ್ಲ ಇಡಬೇಕು ಅಲ್ಲಿ ಮೇಲ್ಗಡೆ. ಹಾಗಾಗಿ ನಾವೇ ಹೇಳಿ ಮಾಡಿಸಿರೋದು. ಫೋಟೋ ಇಡಲಿಕ್ಕೆ ಇಲ್ಲಿ TV ಬರುತ್ತೆ. ನಂತರ ಇಲ್ಲಿ ನಮ್ಮದು ಏನಾದರೂ ವಸ್ತು ಇಡ್ಬೋದಲ್ವ, ಶೋಗೆ ಗೊಂಬೆ ಎಲ್ಲ ಇಡ್ಬೋದು. ಇದು ದೊಡ್ಡ ಇದೆ, ಇದು ಸ್ವಲ್ಪ ಚಿಕ್ಕದಿದೆ. ಇದು ನಿಮಗೆ ಕಾಣುತ್ತಾ? ನನಗೆ ವಿಡಿಯೋನೂ ಸರಿ ಗಡಿಬಿಡಿಯಲ್ಲಿ ಇದ್ದೇನೆ. ಇನ್ನು ಚಿಕ್ಕದಿದೆ, ಅಲ್ಲಿ ಸಣ್ಣ ಪುಟ್ಟ ಗೊಂಬೆ ಏನಾದರೂ ಇಡ್ಬೋದು. ಇದು ಕೂಡ ನಮ್ಮದು ಅಡುಗೆ ರೂಮಿಗೆ ಇದು ಒಂದೇ ಕಲರ್ ಇದೆ, ತುಂಬ ಚೆನ್ನಾಗಿದೆ. ನಮ್ಮದು ಇಲ್ಲೇ ಪಕ್ಕದಲ್ಲಿ ದೇವ್ರ ಕೋಣೆನೂ ಇಲ್ಲೇ ಬಂದಿದೆ, ವಾಸ್ತು ಪ್ರಕಾರ ಇದು ಇಲ್ಲೇ ಬಂದಿದೆ. ಅಂದರೆ ನಮ್ಮದು TV ಹಾಲ್ ಒಳಗಡೆ ಬಂದಿದೆ, ಚಿಕ್ಕದಿದೆ, ಒಬ್ಬರು ಕೂತ್ಕೊಂಡು ಪೂಜೆ ಮಾಡ್ಬೋದು. ನಾನು ತೋರಿಸ್ತೀನಿ, ನಮ್ಮದು ಗೃಹ ಪ್ರವೇಶದ ನಂತರ ಎಲ್ಲವನ್ನು ತೋರಿಸ್ತೀನಿ, ಡೀಟೇಲಾಗಿ ತೋರಿಸ್ತೀನಿ. ಹೇಗೆ ಒಳಗಡೆ ಬರಬೇಕು, ಹೇಗೆ ಹೋಗಬೇಕು ಅನ್ನೋದೆಲ್ಲ ತೋರಿಸ್ತೀನಿ. ಓಕೆನಾ? ಇದು ದೇವ್ರ ಕೋಣೆ ಸ್ವಲ್ಪ ನೋಡಿದ್ರಲ್ಲ, ತುಂಬ ಚೆನ್ನಾಗಿದೆ, ಚಿಕ್ಕದಿದೆ. ಅಂದರೆ ಚಿಕ್ಕದು ಅಂದರೆ ತುಂಬ ಚಿಕ್ಕದಲ್ಲ, ಹೇಳ್ತೀನಿ 4x4, 3x3, 3.5x3 ಏನೋ ಇದೆ ಅಷ್ಟೇ, ಆಯ್ತಲ್ವಾ? ಇದು ತುಂಬ ಚೆನ್ನಾಗಿದೆ. ಇನ್ನೂ ಕೆಲಸ ನಡೀತದೆ. POP ಪೇಂಟಿಂಗ್ ಎಲ್ಲ ಆಗಿದೆ, POPದು ಎಲ್ಲ ಕೆಲಸ ಮುಗಿದಿದೆ, ಪೇಂಟಿಂಗ್ ಆಗಿದೆ. ಮತ್ತು ಅಡುಗೆ ರೂಮೊಂದು POP ಕೆಲಸನೂ ಆಗಿದೆ, ಪೇಂಟಿಂಗ್ ಆಗಿದೆ. ಹಾಗೆ ಇಲ್ಲಿ ಕಮಾನ್ ಬಂತಲ್ವ, ಇದು ಕಟ್ಗಿದ್ದು, ಇದು ತುಂಬ ಚೆನ್ನಾಗಿದೆ ಅಲ್ವ. ಇದಕ್ಕೂ ವುಡ್ ಇದು ಹಾಕ್ತಾರಲ್ವ, ಹಚ್ಚತ್ರಲ್ವ, ಅದೆಲ್ಲ ಹಚ್ಚಬೇಕು ಶೈನಿಂಗ್ ಬರಲಿಕ್ಕೆ. ಹಾಗೆ ಇಲ್ಲೆಲ್ಲ ಪೇಂಟ್ ಮಾಡಿಸಿದ್ವಿ. POPದು ಆಗಿದೆ, ಎಲ್ಲ ಮುಗ್ದಿದೆ ಇಲ್ಲಿ. ಹಾಗೆ ನಮ್ಮದು POPಗೆ ಫ್ಯಾನ್ ತರೋದಿದೆ, ಸ್ವಲ್ಪ ಡಿಸೈನ್ ಇರೋದು ಬೇಕು ಅಂತ ಇದ್ವಿ. ಬಾಕಿ ಎಲ್ಲ ತಂದಿದ್ವಿ, ಸಣ್ಣ ಪುಟ್ಟ ಜೂಮರು ತಂದಾಗಿದೆ, ಪ್ರತಿಯೊಂದು ತಂದಾಗಿದೆ. ಫಿಟ್ ಮಾಡಬೇಕು ಅಷ್ಟೇ, ಅದು ಗೃಹ ಪ್ರವೇಶದ ಟೈಮಲ್ಲಿ ಮಾಡುವ ಅಂತ ಇದ್ವಿ. ಇಷ್ಟ ಆಯಿತು, ನಮ್ಮದು ಅಡುಗೆ ರೂಮ್ ಆಯಿತು. ಹಾಗೆ ಇಲ್ಲಿ ನಮ್ಮದು ಒಂದು ಸ್ಟಡಿ ರೂಮ್ ಇದೆ. ಇದು ಸ್ಟಡಿ ರೂಮ್ ಅಂದರೆ
ಮಕ್ಕಳಿಗೆ ಹಾಗೆ ಇಲ್ಲಿ ದಿವಾನ್ ಕಾಟ್ ಹಾಕುವ ಅಂತ ಇದ್ವಿ. ಯಾಕಂದರೆ ಇಲ್ಲಿಂದ ನೇರವಾಗಿ ನಮಗೆ ಅಲ್ಲಿ ಟಿ ವಿ ನೋಡ್ಬೋದು. ಇಲ್ಲಿಂದ ನೇರವಾಗಿ ಮಲ್ಕೊಂಡು ಕೂತ್ಕೊಂಡು ನೋಡ್ಬೋದು. ಹಾಗಾಗಿ ನಾವು ನೇರವಾಗಿ ಇಟ್ಟಿದ್ವಿ ಇಲ್ಲಿ ಬಾಗಿಲನ್ನು ಕೂಡ. ಹಾಗೆ ಇದು ನಮ್ಮದು ಸ್ಟಡಿ ರೂಮ್ ಅಂದರೆ ಸುಮಾರು ದೊಡ್ಡದೇ ಇದೆ. ಇದು ಒಂದು ಬೆಡ್ರೂಮ್ ಥರನೇ ಇದೆ. ಇದು ಕಲ್ಲರ್ ಯಾವುದು ಗೊತ್ತಾ? ಇದ್ರ ಪೇಂಟ್ ಕಲ್ಲರು ಇದು ಒಂಥರ ಜಾಂಬಳಿ ಕಲ್ಲರು, ಲೈಟ್ ಜಾಂಬಳಿಯಲ್ಲಿ ಬರುತ್ತೆ. ತುಂಬ ಚೆನ್ನಾಗಿದೆ. ತುಂಬ ಇದು ನಿಮಗೆ ವಿಡಿಯೋದಲ್ಲಿ ಸರಿ ಕಾಣಿಸಲ್ಲ, ಸ್ವಲ್ಪ ತುಂಬಾ ಚೆನ್ನಾಗಿದೆ. ತಿಳಿ ಬಿಳಿ ಆ ರೀತಿಯಲ್ಲಿ ಬರುತ್ತೆ. ಜಾಂಬಳಿಯಲ್ಲಿ ಲೈಟ್ ಕಲರ್ ಬಂದಿದೆ, ತುಂಬ ಲೈಟ್ ಇದೆ. ಜಾಂಬಳಿ ಕಲರ್ ಅಂತೂ ಅಲ್ಲ, ತುಂಬ ಚೆನ್ನಾಗಿದೆ. ಇದೊಂದು ಆಯಿತಾ. ಇದು ಸ್ಟಡಿ ರೂಮ್. ಇದು ನಾವೆಲ್ಲ ಈಗ ಕ್ಲೀನ್ ಮಾಡಿ ಎಲ್ಲ ಏನು ಸಾಮಾನು ಇಡಲಿಲ್ಲ. ನಂದು ಟೇಲರಿಂಗ್ ಮಷೀನ್ ಇದೆಯಲ್ವಾ, ಅಷ್ಟೇ ಇದೆ. ಒಂದು ಗೋಡ್ರೇಜ್ ಇದೆ, ಅದರಲ್ಲಿ ಸ್ವಲ್ಪ ಬಟ್ಟೆ ಇದೆ. ನಂತರ ಇನ್ನೊಂದು ರೂಮು ನಾನು ತೋರಿಸ್ತೇನೆ. ಗೃಹ ಪ್ರವೇಶದ ನಂತರ ಇನ್ನೂ ಎಲ್ಲ ಕೆಲಸ ಮುಗ್ದಿರತ್ತಲ್ವ. ಈಗ ಜಸ್ಟ್ ಪೇಂಟಿಂಗ್ ಆಗಿದೆ ಅಷ್ಟೇ. ಇದು ನೋಡಿ ನನ್ನ ಮಗಂದು, ಇದು ಬೆಡ್ರೂಮ್. ಇದು ನಾನು ಇಲ್ಲೇ ಲೈವ್ ಮಾಡೋದು ಇಲ್ಲೇ ನನ್ನ ಮಗನ ರೂಮಲ್ಲೇ ಮಾಡ್ತೀನಿ. ಇದು ನಮ್ಮ ದೊಡ್ಡ ಮಗಂದು ಚಿಕ್ಕ ಮಗಂದು ಇಬ್ಬರದು ರೂಮ್. ಇದು ಬೆಡ್ರೂಮು. ಇದು ಗ್ರೇ ಕಲ್ಲರಲ್ಲೇ ಸ್ವಲ್ಪ ಲೈಟ್ ಕಲರ್, ಅವನು ಆರಿಸಿಕೊಂಡಿರೋದು, ಅವನಿಗೆ ಇಷ್ಟ ಈ ಕಲ್ಲರು. ಗ್ರೇ ಕಲ್ಲರಲ್ಲಿ ಸ್ವಲ್ಪ ಲೈಟ್ ಕಲರ್ ಇದೆ, ತುಂಬ ಚೆನ್ನಾಗಿದೆ. ಅಲ್ಲಿ ನೋಡಿ, ನೀವು ಮೇಲ್ಗಡೆ ನೋಡಿ ಸೀಲಿಂಗ್ ಕಾಣುತ್ತಲ್ಲ, ಅದು ವೈಟ್ ಇದೆ, ಇದು ಗ್ರೇ ಕಲರ್ ಇದೆ. ಸ್ವಲ್ಪ ಡಿಫ್ರೆನ್ಸ್ ಇದೆ. ನೋಡಿದರೆ ವೈಟ್ ಅನಿಸುತ್ತೆ, ಆದರೆ ವೈಟ್ ಅಲ್ಲ, ತಿಳಿ ಬಿಳಿ ಕಲ್ಲರಲ್ಲೇ ಇನ್ನೂ ಸ್ವಲ್ಪ ಗ್ರೇ ಕಲರ್ ಇದೆ. ತುಂಬಾ ಚೆನ್ನಾಗಿದೆ, ತುಂಬ ಲುಕ್ ಕಾಣುತ್ತೆ ಮನೆ ಒಳಗಡೆ, ಲೈಟು ಕೂಡ ಕಾಣುತ್ತೆ. ಇದು ಒಂದು ಬೆಡ್ರೂಮು. ಇದು ದೊಡ್ಡ ಇದೆ, ಇದು ತುಂಬ ದೊಡ್ಡ ಇದೆ. ಇದು ನಮ್ಮ ದೊಡ್ಡ ಮಗಂದು ಚಿಕ್ಕ ಮಗ. ಇಬ್ಬರದು ಮೊದಲೇ ಬೇರೆ ಬೇರೆ ಅಂತ ಇದ್ದರು. ಸ್ಟಡಿ ರೂಮು ನಂದು ಅಂತ ಇದ್ದ. ಈಗ ಅವರು ಇಬ್ಬರದು ಒಂದೇ ರೂಮ್ ಮಾಡ್ಕೊಂಡಿದ್ದಾರೆ. ಅವ್ರದ್ದೇನೋ ಡೆಕೋರೇಷನ್ ಎಲ್ಲ ಇದೆಯಂತೆ, ಮಾಡ್ಕೋಬೇಕಂತೆ. ಹಾಗೆ ಇನ್ನೊಂದು ಮಾಸ್ಟರ್ ಬೆಡ್ರೂಮ್ ಇದೆ. ಇದು ಪಿಂಕಲ್ಲಿ ಬಂತು. ಪಿಂಕ್ ಅಂದರೆ ಪಿಂಕು ಮತ್ತು ಎರಡು ಕಲರ್ ಮಿಕ್ಸ್ ಆಗಿದೆ ಅನಿಸುತ್ತೆ. ಪಿಂಕ್, ಇದು ಲೈಟ್ ಪಿಂಕಲ್ಲೇ ಸ್ವಲ್ಪ ಡಾರ್ಕು ಇದೆ. ಅದು ಯಾವುದೋ ಕಲರ್ ಹೇಳ್ತಾರೆ ಅದಕ್ಕೆ. ತುಂಬ ಚೆನ್ನಾಗಿದೆ. ನೋಡಿದರೆ ನಮಗೆ ಪಿಂಕ್ ಅನಿಸಲ್ಲ, ಆ ಕಡೆ ನೋಡಿದರೆ ರೆಡ್ ಅನಿಸಲ್ಲ, ಡಾರ್ಕ್ ಪಿಂಕು ಅನಿಸಲ್ಲ, ಲೈಟ್ ಪಿಂಕು ಅನಿಸಲ್ಲ. ತುಂಬಾ ಚೆನ್ನಾಗಿದೆ ಈ ಕಲ್ಲರು ಕೂಡ. ನೋಡಿ ಈ ಕಲರ್, ಇದು ತುಂಬ ಚೆನ್ನಾಗಿದೆ. ಇದು ನಮ್ಮದು ಬೆಡ್ರೂಮ್. ಇದೆಲ್ಲ ಸಾಮಾನಿದೆ ನೋಡಿ, ಎಷ್ಟೆಲ್ಲ ಸಾಮಾನಿದೆ. ತೋರಿಸ್ತೇನೆ ನಾನು ಏನೇನೆಲ್ಲ ಇದೆ, ಏನಾಗಿದೆ ಅಂದ್ಕೊಂಡು. ಇಲ್ಲೇ ಎಲ್ಲ ಇದೆ, ತೋರಿಸ್ತೇನೆ. ಓಕೆನಾ? ನೋಡಿ, ಇದೆಲ್ಲ ವಸ್ತು ನಮ್ಮದು ಎಲ್ಲ ಬೇಕಾಗಿರೋದು. ಇದೆಲ್ಲ ಗೃಹ ಪ್ರವೇಶಕ್ಕೆ ಬೇಕಾಗಿರೋದು. ಇದೆಲ್ಲ ಗಿಫ್ಟ್ ಕೊಡಲಿಕ್ಕೆಲ್ಲ ತಂದು ಬಾಕ್ಸೇ ಇದೆ. ಅದೆಲ್ಲ ಪ್ಯಾಕ್ ಮಾಡಬೇಕು, ಅಂದರೆ ಬಂದವರಿಗೆ ಗಿಫ್ಟ್ ಕೊಡಬೇಕಲ್ವ. ಅದೆಲ್ಲ ಸ್ವಲ್ಪ ಲೈಟ್ ಎಲ್ಲ ಇದೆ ಅದರಲ್ಲಿ. ಲೈಟ್ ಹಾಕೋದು, ಗೇಟಿಗೆ ಲೈಟ್ ಹಾಕೋದು ಎಲ್ಲ ಇದೆ. ಇದೆಲ್ಲ ನಮ್ಮದು ವಸ್ತು. ಇದು ದಿನನಿತ್ಯದ ವಸ್ತು. ಈ ರೀತಿ ನಾವು ಬಾಕ್ಸ್ ಮಾಡಿ ಇಟ್ಟಿದ್ವಿ. ನಂತರ ನಾವು ಇದೇ ಬಾಕ್ಸನ್ನು ಸ್ವಲ್ಪ ತೆಗೆದು ಮೇಲ್ಗಡೆ ಇಟ್ಟಿದ್ರೆ ಆಯ್ತಲ್ವ. ಇದು ನನ್ನ ಮಗ ಐರನ್ ಮಾಡಲಿಕ್ಕೆ ಬಟ್ಟೆ ಹಾಕ್ಕೊಂಡು ಇಟ್ಟಿದ್ದಾನೆ. ಇದು ನನ್ನ ಮಗಂದು ಇಲ್ಲೇ ಸ್ಟಡಿ ಮಾಡ್ತಾನೆ ಅವನು. ಹಾಗೆ ನಾನು ನಿನ್ನೆ ಮಾರ್ಕೆಟಿಗೆ ಹೋಗಿದ್ನಲ್ವ, 8:30ಗೆ ಬಂದಿದ್ದೆ. ಇದು ಏಣಿ. ಇದು ಏಣಿ ತಗೊಬಂದರು, ದೊಡ್ಡ ಇದೆ. ಇದು ಎಷ್ಟು ಇದೆ ಅಂದರೆ 1 2 3 4 4.5 ಫೂಟು. 4.5 ಫೂಟ್ ಅಂದರೆ 5 ಫೂಟ್ ಹತ್ರ ಇದೆ. ಅಷ್ಟು ದೊಡ್ಡ ಏಣಿ. ಅಂದರೆ ನಮಗೆ ಈ ಮೇಲ್ಗಡೆ ರ್ಯಾಕ್ಸ್ ಮೇಲೆ ಇಟ್ಟಾಗ ವಸ್ತು ಎಲ್ಲ ಇಡೋದು ತೆಗೋದು ಕಷ್ಟ ಆಗುತ್ತಲ್ವ. ಹಾಗಾಗಿ ತಂದುಕೊಂಡಿದ್ವಿ. ಇದಕ್ಕೆ 4,400. ಆದರೆ ನಾವು ಬೇರೆ ಕಡೆ ಎಲ್ಲ ಕೇಳಿದ್ವಲ್ವ, ಬೇರೆ ಕಡೆ ನಾವು ಕೇಳಿದಾಗ ಎಷ್ಟು ಅದಕ್ಕೆ 6,500 ಅಂದರು. ಹಾಗಾಗಿ ನಾವು ಇನ್ನೊಂದು ಅಂಗಡಿಯಲ್ಲಿ ನಾವು ಪೇಂಟ್ ಎಲ್ಲ ತರ್ತೀವಿ, 5 ರಸ್ತೆ ಹತ್ತಿರ ಇದೆ ಪೇಂಟಿನ ಅಂಗಡಿ ಇದೆ, ಅಲ್ಲೇ ತಗೊಂಡಿದ್ವಿ. ತುಂಬಾ ಚೆನ್ನಾಗಿದೆ. ಅಂದರೆ ಅಲ್ಯೂಮಿನಿಯಮ್ಮು ಬಾಳಿಕೆ ಬರುತ್ತೆ, ತುಂಬ ಕಂಪ್ನಿ ಒಳ್ಳೆಯದಿದೆ. 4,400 ಅಷ್ಟೇ. ಅದು ನಮಗೆ ಸ್ವಲ್ಪ ಅಂದರೆ ಅದ್ರದ್ದು ರೇಟ್ ಸ್ವಲ್ಪ ಜಾಸ್ತಿ ಇದೆ. ಅವ್ರದ್ದು MRP ರೇಟಲ್ಲೇ ನಮಗೆ, ಅಂದರೆ ಅವ್ರದ್ದು ತಂದಿರೋ ರೇಟಲ್ಲೇ ಕೊಟ್ಟಿದ್ದಾರೆ ಅವರು ನಮಗೆ. ಸ್ವಲ್ಪ ಕಡಿಮೆ ಮಾಡಿ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ನಂತರ ನಮ್ಮದು ಇಲ್ಲೆಲ್ಲ ಇದೆ, ಅಡುಗೆ ರೂಮ್ ಆಯ್ತಲ್ವ. ಹಾಗೆ ಇಲ್ಲಿ ಮೇಲ್ಗಡೆ ನಮ್ಮದು ಇಷ್ಟು ಜಾಗ ಇದೆ, ಈ ಕಡೆನೂ ಜಾಗ ಇದೆ, ಹಾಗೆ ಈ ಕಡೆನೂ ಜಾಗ ಇದೆ. ಇಲ್ಲೆಲ್ಲ ವಸ್ತು ಇಡಬೇಕು ನಾವು. ಓಕೆನಾ? ಇದು ನಮ್ಮದು ಬಾತ್ರೂಮು. ಹಾಗೆ ನಮ್ಮದು ಇದು
ಮಾಸ್ಟ್ರು ಬೆಡ್ರೂಮಲ್ಲಿ ಬಾತ್ರೂಮ್ ಇದೆ, ಒಂದು ಇದೆ. ಏನಕ್ಕೆ ಗಾಯ ಮಾಡಿದ್ದಾರೋ ಏನು, ಇದಕ್ಕೆಲ್ಲ ಪೇಂಟ್ ಆಗಿದೆ. ನಾವು ಅದು ಬಾಗಿಲು ಹಾಕಿ ಇಡ್ತೀವಿ, ಅಷ್ಟು ಯೂಸ್ ಮಾಡಲ್ಲ, ಯಾವುದೂ ಸರಿಯಾಗಿ ಯೂಸ್ ಮಾಡಲ್ಲ ನಾವು. ಈ ಬಾತ್ರೂಮು ಯೂಸ್ ಮಾಡ್ತೀವಿ, ಕ್ಲೀನಾಗಿ ಇಟ್ಕೊಂಡಿದ್ವಿ ನಾವು. ತುಂಬ ದೊಡ್ಡ ಇದೆ, ಇಲ್ಲಿಂದ ಅಲ್ಲಿ ತನಕ ಇದೆ. ಹಾಗೆ ಇದು ನೋಡಿ, ಇಲ್ಲೆಲ್ಲ ಪೇಂಟ್ ಆಗಿದೆ. ಇದು ಹೊರಗಡೆ ಪೇಂಟ್. ಇದು ಯಾವುದು ಗೊತ್ತಾ, ಗ್ರೇ ಕಲ್ಲರಲ್ಲೇ, ಡಾರ್ಕ್ ಗ್ರೇ ಕಲ್ಲರು. ಅದರಲ್ಲೇ ಸ್ವಲ್ಪ ಇದು ಕಲ್ಲರು ತುಂಬ ಚೆಂದಾಗಿದೆ. ತೋರಿಸ್ತೇನೆ ನಾನು ಹೊರಗಡೆ ಹೇಗೆ ಬಂದಿದೆ ಅಂತ. ಇದೆಲ್ಲ ನೋಡಿ, ವಸ್ತು ನೋಡಿ ಎಷ್ಟಿದೆ. ಇದೆಲ್ಲ ಹೊರಗಡೆ ಹಾಕಿದ್ನಲ್ವ ನಾನು. ಎಲ್ಲ ವಸ್ತುನೂ ತಂದು ನಾನು, ಎಲ್ಲ ಬೇಕಾಗಿರೋ ವಸ್ತು, ಇವೆಲ್ಲ ಬೇಕಾಗಿರೋ ವಸ್ತು, ಪಾತ್ರೆ, ಹಂಡೆ, ಹಾಗೆ ಇದು ನನ್ನ ಮಗಂದು ಬುಕ್ಸ್ ಎಲ್ಲ ಇದೆ, ತುಂಬ ಬುಕ್ಸ್ ಇದೆ. ಇದು ಕೂಡ ಬುಕ್ಸು, ಇದು ಕೂಡ ಬುಕ್ಸು, ಎರಡೆರಡು ಬೇಕು. ಅದೆಲ್ಲ ಅವನಿಗೆ ಬೇಕಾಗಿರೋ ಬುಕ್ಸ್ ಎಲ್ಲ ಇಟ್ಟಿದ್ವಿ. ಇನ್ನೂ ಇದೆ, ಆ ಕಡೆ ಇದೆ ನೋಡಿ. ಇದೆಲ್ಲ ಬೇಕಾಗಿರೋ ವಸ್ತು, ಇದನ್ನೆಲ್ಲ ಮೇಲಿಡಬೇಕು ನಾವು, ಮೇಲ್ಗಡೆ ತುಂಬಾ ಇದೆ. ಎಲ್ಲ ನಾನು ಸೇರಿಸಿ ಜೋಡಿಸಿ ಇಟ್ಟಿದ್ದೆ. ಇದೆಲ್ಲ ಕ್ಲೀನ್ ಮಾಡಿ ಧೂಳೆಲ್ಲ ತೆಗೆದು ಇಟ್ಟಿದ್ದೆ. ಇವತ್ತು ಇಡಬೇಕು. ಇದು ನಮ್ಮ ಮನೇಲಿ ಇಡ್ಲಿ ಪಾತ್ರೆ 3 ಇದೆ, 3 ಇಡ್ಲಿ ಪಾತ್ರೆ ಇದೆ. ಅಂದರೆ ಈಗ ಇಡ್ಲಿ ಮಾಡಲ್ಲ, ಮೇಲಿಡಬೇಕು ಅದು. ಇದೊಂದು ಗಾಡಿ ನೋಡಿ, ನನ್ನ ಮಗಂದು, ಸಣ್ಣ ಮಗನ ಗಾಡಿ, ಚಿಕ್ಕವನಿದ್ದಾಗ ತಂದಿರೋದು. ಅದೇ ಇರಲಿ, ನೆನಪಿಗೆ ಬೇಕಲ್ವ, ಮಕ್ಕಳದು ಇಟ್ಕೋಬೇಕು, ಬಟ್ಟೆ ಇದು ಎಲ್ಲ ಇಟ್ಕೋಬೇಕು, ಹಾಗಾಗಿ ಇಟ್ಕೊಂಡಿದ್ದೆ. ಇದು ನನ್ನ ದೊಡ್ಡ ಮಗಂದು ಬಟ್ಟೆ ಇದೆ, ಕೋಟ್, ಅದು ಒಂದು ಫಸ್ಟ್ ಬರ್ತಡೆಗೆ ತಂದಿರೋದು ಕೋಟ್ ಇದೆ. ಇದರಲ್ಲಿ ಇಟ್ಕೊಂಡಿದ್ದೆ ನಾನು ನೆನಪಿಗೆ ಅಂತ. ಇದೆಲ್ಲ ಪಾತ್ರೆ, ಎಲ್ಲ ಪಾತ್ರೆ ಇದೆ, ಇಡಬೇಕು, ಎಲ್ಲ ಮೇಲಿಡಬೇಕು. ಇವೆಲ್ಲ ಮೇಲಿಡಬೇಕು ಪಾತ್ರೆ. ಅಂದರೆ ಈ ಹಂಡೆ ಕಾಣ್ತಾ ಇದೆ ಅಲ್ವ ಇಲ್ಲಿ, ಇದು ನಮ್ಮ ಅತ್ತೆ ಮಾವಂದು ಪಾತ್ರೆ. ನಮ್ಮ ಅತ್ತೆ ಮಾವಂದು ಪಾತ್ರೆ ತುಂಬಾ ಇದೆ, ತುಂಬ ಅಂದರೆ ದೇವ್ರ ಪಾತ್ರೆ ಇದೆ. ನಾನಲ್ಲಿ ಹೊರಗಡೆ ಇಟ್ಟಿದ್ದೆ, ತೋರಿಸ್ತೇನೆ. ಅದೆಲ್ಲ ಕ್ಲೀನಾಗಿ ತೊಳಿಬೇಕು. ಇದೆ ಅವ್ರದ್ದು ತುಂಬ ಪಾತ್ರೆ ಇದೆ. ಅವ್ರದ್ದು ಏನು ಗೊತ್ತಾ, ತುಂಬ ಒಂದು ಮದುವೆ ಮನೆಗೆ ಸಾಕು 300-400 ಜನ ಮದುವೆಗೆ ಅಡುಗೆ ಮಾಡುವಷ್ಟು ಪಾತ್ರೆ ಇತ್ತು. ಆದರೆ ಒಬ್ಬರು ನಮ್ಮದು ರಿಲೇಷನ್ನು ಇದ್ರಲ್ವ, ನಮ್ಮ ರಿಲೇಷನ್ನಲ್ಲೇ ಒಬ್ಬರು ತಕ್ಕೊಂಡು ಹೋಗಿದ್ರು, ತಂದು ಕೊಡ್ತೀವಿ ಅಂತ. ಇನ್ನೂವರೆಗೂ ತಂದು ಕೊಟ್ಟಿಲ್ಲ. ಆದರೆ ಈ ಹಂಡಿ ಉಂಟಲ್ಲ, ಇದು ದೊಡ್ಡದು, ಇದನ್ನು ನಾನೇ ಮತ್ತೆ ಹತ್ರ ಹೇಳಿ, ನಮ್ಗೆ ಆವಾಗ ನೀರಿನ ವ್ಯವಸ್ಥೆ ಇರಲಿಲ್ಲ, ನೀರು ತುಂಬ್ಕೊಳ್ಬೇಕಿತ್ತಲ್ವ ನಗರಸಭೆದು. ಈಗ ಬಾವಿಯಾಗಿದೆ, ನೀರು ತುಂಬಲಿಕ್ಕೆ ಬೇಕು ಅಂತ ಒತ್ತಾಯದ ಮೇರೆಗೆ ನಾನು ತರಿಸ್ಕೊಂಡಿರೋದು. ಅದು ಇನ್ನುಳಿದ ಪಾತ್ರ, ಅಂದರೆ ಮದುವೆ ಮನೆಗೆ ಬೇಕಾಗುವಂಥ ಪಾತ್ರ ಅವ್ರ ಮನೇಲಿ ಇದೆ, ಇನ್ನೂ ನಮ್ಗೆ ಅವರು ಕೊಟ್ಟಿಲ್ಲ. ಹಾಗೆ ನನ್ನ ಮದುವೆಯಲ್ಲಿ ಗಿಫ್ಟ್ ಬಂದಿರತ್ತಲ್ವ, ಪಾತ್ರೆಗಳು ಬಂದಿರುತ್ತೆ, ಅದು ಕೂಡ ಅವ್ರ ಮನೇಲಿ ಇಟ್ಕೊಂಡಿದ್ದಾರೆ. ಅವ್ರು ಕೊಟ್ಟಿಲ್ಲ, ಅವ್ರಿಗೆ ಕೋಟಿ ಆಸ್ತಿ ಇದೆ, ಆದರೂ ಆಸೆ ಬೇರೆಯವ್ರ ಮನೆಯದು ಬೇಕು ಅನ್ನೋದು. ಹೀಗೆ ಇದು ನೋಡಿ, ಇದು ಚೇರಿದು ನನ್ನ ಮಗಂದಿದು, ಚಿಕ್ಕವನಿದ್ದಾಗ ತಂದಿರೋದು. ಇಷ್ಟಿದೆ. ನಾನು ಹೊರಗಡೆ ಹೋಗೋಣ, ಓಕೆನಾ? ಹೊರಗಡೆ ಪೇಂಟಿಂಗ್ ಯಾವ ರೀತಿ ತೋರಿಸ್ತೇನೆ. ಇದು ಕುಟ್ಕಲ್ಲಿದು ಸಣ್ಣದು, ಕುಟ್ಟು ಕಲ್ಲು, ಅಂದರೆ ಬೆಳ್ಳುಳ್ಳಿ ಏನಾದರೂ ಕುಟ್ಟೋದು, ಚಟ್ನಿ ಮಾಡೋದು. ಹಾಗೆ ಬನ್ನಿ ಈಗ ಈ ಕಡೆ ಹೋಗೋಣ. ಹೊರಗಡೆ ಯಾವ ರೀತಿ ಪೇಂಟಿಂಗ್. ಇದು ಗ್ರೇ ಕಲರಲ್ಲೇ ಸ್ವಲ್ಪ ಡಾರ್ಕ್ ಇದೆ, ನಿಮಗಿಲ್ಲಿ ಲೈಟ್ ಆಗಿ ಕಾಣುತ್ತೆ. ಇದು ಹೊರಗಡೆ ಎಲ್ಲ ಇದೆ. ಎದುರುಗಡೆ ಬೇರೆ ಕಲರ್ ಇದೆ, ಅಂದರೆ 1-2 ಕಲರ್ ಇದೆ, ಬೇರೆ ಬೇರೆ ಕಲರ್ ಇದೆ. ಇದು ಗ್ರೇ ಕಲರಲ್ಲಿ ಡಾರ್ಕ್ ಇದೆ. ಈಗ ವಿಡಿಯೋದಲ್ಲಿ ಸ್ವಲ್ಪ ಲೈಟಾಗಿ ಕಾಣುತ್ತೆ, ತುಂಬ ಡಾರ್ಕ್ ಇದೆ, ತುಂಬ ಚಂದ ಇದೆ ಕಲ್ಲರು. ಎದುರುಗಡೆ ಸ್ವಲ್ಪ 2 ಕಲರ್ ಬೇರೆ ಬೇರೆ ಇದೆ. ಚಂದ ಇದೆ ಅಲ್ವಾ ಈ ಕಲ್ಲರು? ಎಷ್ಟು ಕೆಲಸ ಆಗಿದೆ ನೋಡಿ. ಹಿಂದ್ಗಡೆ ಎಲ್ಲ ಆಗಿದೆ, ಒಳಗಡೆ ಎಲ್ಲ ಪೇಂಟಿಂಗ್ ಆಗಿದೆ, ಹಾಗೆ ಎಲ್ಲ ಕೆಲಸನೂ ಆಗಿದೆ. ಅಲ್ಲಿ ಎದುರುಗಡೆ ಪೇಂಟಿಂಗ್ ನಡೀತಾ ಇದೆ. ಇದು ತೊಟ್ಲ, ಇದು ಹಳೇ ಕಾಲದ್ದು. ಅಂದ್ರೆ ಇದರಲ್ಲಿ ನಾನು ದೊಡ್ಡಾಗಿರೋದು, ನನ್ನ ಮಕ್ಕಳು ದೊಡ್ಡಾಗಿರೋದು, ನಮ್ಮಮ್ಮ ಅವರು ದೊಡ್ಡಾಗಿರೋದು, ಹಾಗೆ ನಮ್ಮ ಅಮ್ಮನ ಅಪ್ಪ ಇದ್ದಾರಲ್ವ, ಅವರು ಚಿಕ್ಕವರಿದ್ದಾಗ ಮಾಡಿದ ತೊಟ್ಲ ಅದು. ಈಗಲೂ ಇದೆ, ಅಷ್ಟೇನು ಗಟ್ಟಿ ಇಲ್ಲ. ಅದಕ್ಕೆ ಇದು ವುಡ್ ಆಯಿಲ್ ಹೊಡಿಬೇಕು. ಅದಕ್ಕೆ ಅಲ್ಲೇ ಇಟ್ಟಿದ್ವಿ, ಬೇಕಾಗತ್ತಲ್ವ, ಏನಾದರೂ ಫಂಕ್ಷನ್ ಇದ್ದಾಗೆಲ್ಲ ಬೇಕಾಗತ್ತೆ ಅದು, ಗೃಹ ಪ್ರವೇಶಕ್ಕೆಲ್ಲ ಬೇಕಾಗತ್ತೆ ಅದು. ಹಾಗೆ ಇದಿಷ್ಟು ಸಾಮಾನೆಲ್ಲ ತೊಳೆದು ಇಡಬೇಕು, ಒಳಗಡೆ ಇಡಬೇಕು. ಇಷ್ಟಿದೆ. ಎಲ್ಲ ಬಟ್ಟೆ ಇದೆ, ಬಟ್ಟೆ ಎಲ್ಲ ತುಂಬ ಇದೆ. ಹಾಗೆ ಇದು ತೋರಿಸಿದ್ನಲ್ವ ನಮ್ಮದು ತರಕಾರಿ ತೋಟ,
ಅಂತ ಹೇಳ್ಬೋದು. ಇಷ್ಟಿದೆ ನೋಡಿ ಹೊರಗಡೆ ಎಲ್ಲ ಪೇಂಟಿಂಗ್ ಆಗಿದೆ. ಇನ್ನೂ ಸಣ್ಣ ಪುಟ್ಟ ಕೆಲಸ ಇದೆ, ಅಷ್ಟೇನು ಕೆಲಸ ಇಲ್ಲ, ತುಂಬ ಇಲ್ಲ, ಸ್ವಲ್ಪ ಅಂದರೆ ದೊಡ್ಡ ಕೆಲಸ ಆಯಿತು ಈಗ. ಅಂದರೆ ಇಡೀ ಮನೆ ಸುತ್ತಲೂ ಎಲ್ಲ ಕ್ಲೀನ್ ಆಗಿದೆ, ಎಲ್ಲ ಆಗಿದೆ. ಒಳಗಡೆ ಸಣ್ಣ ಪುಟ್ಟ ಕ್ಲೀನಿಂಗ್ ಮಾಡ್ಕೊಂಡು ಎಲ್ಲ ವಸ್ತುವನ್ನು ಸೇರಿಸಿರೋದು ಈ ರೀತಿ ಇದೆ ಅಷ್ಟೇ. ಇದು ನೋಡಿ ಈ ಕಡೆಯಿಂದ ನಾವು ಪೇಂಟ್ ಮಾಡಿಸಿರೋದು ಮನೆ ಇನ್ನೊಂದು ಪಕ್ಕದಲ್ಲಿ. ಕಲರು ಇದು ಅದೇ ಕಲರ್, ತುಂಬ ಚೆನ್ನಾಗಿದೆ ಅಲ್ವಾ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೇನೆ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಫಸ್ಟ್ ಟೈಮ್ ನಾನು ವಿಡಿಯೋ ನೋಡೋರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಮತ್ತೊಂದು ವಿಡಿಯೋ ಜೊತೆ